ಒಂದು ಹಸಿರು ಕಾಡಿನ ಅಂಚಿನಲ್ಲಿ ಅರ್ಜುನ್ ಎಂಬ ಪುಟ್ಟ ಹುಡುಗನು ತನ್ನ ಅಜ್ಜಿಯೊಂದಿಗೆ ವಾಸಿಸುತ್ತಿದ್ದ. ಅರ್ಜುನ್ಗೆ ಕಾಡು, ಹಕ್ಕಿಗಳು ಮತ್ತು ಕಥೆಗಳು ತುಂಬಾ ಇಷ್ಟ. ಪ್ರತಿದಿನವೂ ಶಾಲೆ ಮುಗಿದ ಮೇಲೆ ಕಾಡಿನೊಳಗೆ ಹೋಗಿ ಹಕ್ಕಿಗಳ ಜೊತೆ ಮಾತನಾಡುತ್ತಿದ್ದ. ಒಂದು ದಿನ ಅರ್ಜುನ್ಗೆ ಬಂಗಾರದ ಬಣ್ಣದ ಹಕ್ಕಿ ಕಾಣಿಸಿತು. ಆ ಹಕ್ಕಿಯ ಕಣ್ಣುಗಳು ಮಿಂಚುತ್ತಿದ್ದು, ಅದು ಮಾತನಾಡುತ್ತಿತ್ತು. ಅರ್ಜುನ್, ನನಗೆ ಸಹಾಯ ಮಾಡುತ್ತೀಯಾ ಎಂದು ಹಕ್ಕಿ ಕೇಳಿತು. ಹಕ್ಕಿಯ ಮಾಯಾಜಾಲ ಕಿರೀಟ ಕಾಡಿನೊಳಗೆ ಕಳೆದು ಹೋಗಿತ್ತು. ಅರ್ಜುನ್ ಧೈರ್ಯವಾಗಿ ಹಕ್ಕಿಯ ಜೊತೆಗೆ ಕಾಡಿನೊಳಗೆ ಹೋದ. ಅಲ್ಲಿ ಮಾತಾಡುವ ಮರಗಳು, ನಗುತ್ತಿರುವ ಹೂಗಳು ಮತ್ತು ಹಾರುವ ಮೀನುಗಳು ಇದ್ದವು. ಕೊನೆಗೆ ಅರ್ಜುನ್ ತನ್ನ ಬುದ್ಧಿಯಿಂದ ಕಿರೀಟವನ್ನು ಹುಡುಕಿಕೊಟ್ಟ. ಸಂತೋಷಗೊಂಡ ಹಕ್ಕಿ ಅರ್ಜುನ್ಗೆ ಒಂದು ವರ ನೀಡಿತು. ಆ ವರ ಏನೆಂದರೆ, ಒಳ್ಳೆಯ ಮನಸ್ಸು ಇದ್ದರೆ ಯಾವ ಮಾಯಾಜಾಲವೂ ಸಾಧ್ಯ. ಅರ್ಜುನ್ ಎಲ್ಲರಿಗೂ ಸಹಾಯ ಮಾಡುವ ಒಳ್ಳೆಯ ಹುಡುಗನಾಗಿ ಬೆಳೆದ.